ನವೋದಯ ಕ್ಲಾಸಸ್ಗೆ ಸಂಬಂಧಪಟ್ಟಂತ ಇಲ್ಲಿ ಒಂದು ಸಿಂಪಲ್ ಒಂದೇ ಒಂದು ಚಾಪ್ಟರ್ ರಿಲೇಟೆಡ್ ಒಂದೇ ಪ್ಯಾಟರ್ನ್ ಹೇಳ್ತೀನಿ. ನೀವು ವಿಡಿಯೋನ ಎಂಡ್ ನೋಡ್ಕೊಳ್ರಿ, ಅದು ಯಾವ ಪ್ಯಾಟರ್ನ್ ಅನ್ನೋ ನಿಮ್ಗೆ ಗೊತ್ತಾಗ್ತದೆ. ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಿದ್ರಪ್ಪ ಅಂದಾಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಶನ್ಸ್ ಯಾವ ಥರ ಕೇಳ್ತಾನಪ್ಪ ಅಂತ ನೋಡ್ಕೊತ ಬಂದಾಗ ನಿಮ್ಗೆ ಭಿನ್ನ ರಾಶಿಗಳು ಅಥವಾ ದಶಮಾಂಶಗಳು, ದಶಮಾಂಶದಿಂದ ಭಿನ್ನ ರಾಶಿ, ಭಿನ್ನ ರಾಶಿಯಿಂದ ದಶಮಾಂಶ, ಈ ಚಾಪ್ಟರ್ ಮೇಲೆ ಕ್ವಶನ್ಸ್ನ ಕೇಳ್ತಿರ್ತಾರೆ ತಾನೆ. ದಶಮಾಂಶಗಳು ಇದು ಕ್ವಶನ್ಸ್ ಏನು ಕೇಳಿದ, ಹೋದ ವರ್ಷ ಯಾವ ಥರ ಕ್ವಶನ್ಸ್ನ ಕೇಳಿದ ಅಂತೇಳಿ ಈ ಚಾಪ್ಟರ್ ಮೇಲೆ ನೋಡ್ಕೊತ ಬಂದಾಗ ಭಾಳ ಸಿಂಪಲ್. ಇದು ಚಾಪ್ಟರ್ ಹೇಳಾಗ್ತಿಲ್ಲ, ನಾನು ಬರೀ ಕ್ವಶನ್ಸ್ನ ಹೇಳತ್ತೀನಿ. ಒಂದು ಕ್ವಶನ್ಸ್ನ ಕನ್ವರ್ಟ್ ಯಾವ ಥರ ಮಾಡ್ಬೇಕಂತೇಳಿ. ಇಲ್ಲಿ ದಶಮಾಂಶ ಸಂಖ್ಯೆಗಳಂದ್ರೇನು? 0.328 ಇಲ್ಲೊಂದು ಸಂಖ್ಯೆ ಇದೆ. ಇಲ್ಲಿ ನೆಕ್ಸ್ಟು 33546 ಒಂದಿದೆ, 35. ನೆಕ್ಸ್ಟ್ 8724 872.4 ಇದೆ. ಇದನ್ನ ಯಾವ ಥರ ಓದಬೇಕು? 0.328 ಅಂತ ಓದಬೇಕು. ಇದು 35.46 ಅಂತ ಓದಬೇಕು. ಇದು 872.4 ಅಂತ ಓದಬೇಕು. ಅಂದ್ರೆ ಬಿಂದು ನಂತರದ ಸಂಖ್ಯೆಗಳನ್ನು ಬಿಡಿಯಾಗಿ ಓದಬೇಕು. ಪೂರ್ಣ ಬಿಂದು ಹಿಂದಿನ ಸಂಖ್ಯೆಗಳನ್ನು ನಾವು ಪೂರ್ಣ ಸಂಖ್ಯೆಗಳಂತ ಕರಿತೇವೆ. ಇವು ಪೂರ್ಣ ಸಂಖ್ಯೆಗಳು, ಇವೆಲ್ಲ ದಶಮಾಂಶ ಸಂಖ್ಯೆಗಳು ಅಂತ ಕರಿತೇವೆ. ಹಾಗಾದ್ರೆ ಕೂಡ ಓದುದನ್ನ ಗೊತ್ತಾಯ್ತು. ಇಲ್ಲಿ ಏನು ಓದುದೇನು ಕೇಳಲ್ಲ ನಮಗೆ, ಬಟ್ ಇದನ್ನ ಯಾವ ಥರ ಬರಿಬೇಕು? ಇದು ದಶಮಾಂಶ ಇದೆ, ಇದನ್ನ ಅವ್ರೇನು ಕೇಳ್ತಾರೆ, ಭಿನ್ನ ರಾಶಿದಾಗ ಮಾಡ್ರಿ ಅಂತ ಹೇಳ್ತಾರೆ. ಭಿನ್ನ ರಾಶಿದಾಗ ಭಾಳ ಸಿಂಪಲ್ ಆಗಿ ಮಾಡಿಬಿಡ್ಬೇಕು ನೀವು. ಯಾವ ಥರ ಏನು ಕೊಟ್ಟಿರ್ತಾರಲ್ಲ ಅದನ್ನೇ ಬರ್ಕೋಬೇಕು. ಇಲ್ಲಿ ಸಂಖ್ಯೆಗಳು ಏನಿರ್ತಾವೆ ಅದನ್ನೇ ಬರಿಬೇಕು, ಬಟ್ ಏನು ಬರಿಬಾರ್ದು ಅಂದ್ರೆ ಪಾಯಿಂಟನ್ನ ಬರಿಬಾರ್ದು. ಇಲ್ಲಿ ಏನು ಸಂಖ್ಯೆ ಅದಾವು ಅದನ್ನೇ ಬರಿಬೇಕು. 328 0 ಬರಿಬೋದಾ ಬೇಡ ಅಂತ ಕ್ವಶನ್ ಕೇಳಿದಾಗ 0 ಹಿಂದಿತ್ತಂದ್ರೆ ಅದಕ್ಕೆ ಬೆಲೆ ಇರಂಗಿಲ್ಲ, ಬರಲಿಕ್ಕಂದ್ರೂ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಪಾಯಿಂಟ್ ಎಷ್ಟಕ್ಕಿದೆ ನೋಡ್ರಿ, ಬಿಡಿ 10 100 1000 ಸ್ಥಾನಕ್ಕೆ ಪಾಯಿಂಟ್ ಆಯ್ತು. ಕೆಳಗಡೆ ಎಷ್ಟು ಬರಿಬೇಕು? ಈಗ 1000 ಬರಿಬೇಕು. ನೀವು ಹಿಂಗಾದ ಏನಿಸಾದ್ರೂ ಬರೀರಿ. ನೋಡ್ರಿ, ಬಿಡಿ 10 100 1000 ಸ್ಥಾನಕ್ಕೆ. ಸರ್ ನಾವು ಬಿಡಿ 10 100 ಎನ್ಸಾಕ್ ಬರೋಕತ್ತಿಲ್ರಿ, ಅದಕ್ಕೇನು ಮಾಡಬೇಕು? ಕೊಟ್ಟಂಥ ಸಂಖ್ಯೆ ಏನಿರ್ತಲ್ಲ ಅದನ್ನ ಬರಿಬೇಕು. ಫಿಕ್ಸ್ 1 ಬರಿಬೇಕು. ಫಿಕ್ಸ್ ಏನು ಮಾಡಬೇಕು? 1 ಬರಿಬೇಕು. 1 ಬರಿಬೇಕಾ? ಇಲ್ಲಿ ನೋಡ್ರಿ, ಪಾಯಿಂಟ್ ಎಷ್ಟು ಸ್ಥಾನ ಬಿಟ್ಟು ಪಾಯಿಂಟ್ ಐತೆ ನೋಡ್ರಿ, 1 2 3 ಬಿಟ್ಟು ಪಾಯಿಂಟ್ ಐತೆ ಅಂದ್ರೆ 3 0 ಕೊಟ್ಬಿಡ್ರಿ. ಹಿಂಗಾದ್ರೂ ಬರೀರಿ, ಹಿಂಗಾದ್ರೂ ತಿಳ್ಕೊಳ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ಕೊಟ್ಟಂಥ ಸಂಖ್ಯೆ ಏನೈತಿ ಆ್ಯಸ್ ಇಟ್ ಈಸ್ ಬರೀರಿ. 3546 ಬರೀರಿ. ಬಟ್ ನಾ ಇಲ್ಲಿ ಏನು ಬರ್ದಿಲ್ಲ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಪಾಯಿಂಟ್ ಐತಿ, ನಾ ಇಲ್ಲಿ ಪಾಯಿಂಟ್ ಬರ್ದಿಲ್ಲ, ಬರೀಬಾರ್ದು. ಓಕೆ, ಬರ್ದು ಕೆಳಗಡೆ ಒಂದು ಗೆರೆ ಹಾಕ್ರಿ. ಮೊದಲ ಫಿಕ್ಸ್ 1 ಬರೀರಿ. ಫಿಕ್ಸ್ ಏನು ಮಾಡಿರಿ? 1 ಬರೀರಿ. 1 ಆದ್ಮೇಲೆ ಪಾಯಿಂಟ್ ನೋಡ್ರಿ, ಬಿಡಿ 10 100 ಸ್ಥಾನಕ್ಕೆ ಪಾಯಿಂಟ್ ಐತಿ, 100 ಬರೀರಿ. ಇಲ್ಲಾಂದರೆ ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆಗಳದವು? ಪಾಯಿಂಟ್ ಆದಮೇಲೆ ಎಷ್ಟು ಸಂಖ್ಯೆಗಳು? 2 ಸಂಖ್ಯೆಗಳದವು. 2 0 ಕೊಟ್ಬಿಡ್ರಿ. 2 0 ಕೊಟ್ಬಿಡ್ರಿ, ಮುಗೀತು. ಇನ್ನು ಸೇಮ್ ಅಗೇನ್ ಇದು ಕ್ವಶನ್ಸು ಕೂಡ 872.4 ಐತಲ್ಲ, ಟೋಟಲ್ ಆಗಿ ಬರೆದ್ಬಿಡ್ರಿ. 8724 ಆಗ್ತದೆ. ಡಿವೈಡೆಡ್ ಬೈ 1 ಅಂತೂ ಫಿಕ್ಸ್ ಬರೀಬೇಕು. ಪಾಯಿಂಟ್ ಆದಮೇಲೆ 1 ಸಂಖ್ಯೆ ಅದ, 1 0 ಕೊಟ್ಬಿಡ್ರಿ. ಕ್ಲಿಯರ್? ಈ ಕ್ವಶನ್ಸ್ ಅರ್ಥ ಆಯ್ತಾ? ಇದನ್ನ ದಶಮಾಂಶ ಇದ್ದಾಗ ಭಿನ್ನ ರಾಶಿ ಮಾಡೋದು ಈ ಥರ ಕ್ವಶನ್ಸ್ನ ಕೇಳ್ತಾನೆ. ಇದ್ರ ಉಲ್ಟಾ ಈ ಹೊಳ್ಳಿ ಇದ್ರ ಉಲ್ಟಾ ಏನಪ್ಪ ಅಂದಾಗ ಈಗ ಕೊಡ್ತಾನೆ ಸಂಖ್ಯೆಗಳು 1000 3708 100 8792 ಡಿವೈಡೆಡ್ ಬೈ 10 ಕೊಟ್ಟ. ಈಗೇನು ಮಾಡಬೇಕು? ಸರ್ ಇವು ಎದ್ರಾಗಿದಾವೆ? ಭಿನ್ನ ರಾಶಿ ಒಳಗಡಿದಾವೆ. ನಮಗೆ ದಶಮಾಂಶ ಮಾಡ್ರಿ ಅಂತ ಹೇಳ್ತಾನೆ. ಹೌದಾ? ಭಿನ್ನ ರಾಶಿ ಇದಾವೆ, ದಶಮಾಂಶ ಮಾಡ್ರಿ. ಏನು ಮಾಡು? ಇಲ್ಲಿ ಸೇಮ್, ಇಲ್ಲಿ ಮ್ಯಾಗ ಏನು ಸಂಖ್ಯೆ ಇರ್ತಾವೆ ಯಾರು ಜೊತೆ ಬರ್ಕೋರಿ. 8642 ಬರೀರಿ. 8642 ಬರೀಬೇಕು. ಬರ್ದಾದ್ಮೇಲೆ ಇಲ್ಲಿ ಎಷ್ಟೈತಿ? 1000 ಐತಿ. 1000 ಅಂದ್ರೆ ಎಷ್ಟು 0 ಅದಾವೆ? ಇಲ್ಲಿ ನೋಡ್ರಿ, ಎಷ್ಟು 0 ಅದಾವೆ? 3 0 ಅದಾವೆ. 3 0 ಅದಾವೆ. 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡ್ರಿ. 1 2 3 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡ್ರಿ. ಮುಗೀತು ಆನ್ಸರ್. ಇನ್ನು ಸೇಮ್ 3708 ಐತಿ, ಇಷ್ಟು ಬರೀರಿ. ಬರೋದಾದ್ಮೇಲೆ ಕೆಳಗಡೆ ಎಷ್ಟು 0 ಅದಾವ್ರಿ? 2 0 ಅದಾವೆ ಅಂದರೆ 100 ಐತಿ. 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡ್ರಿ. 1 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡ್ರಿ. ಮುಗೀತು ಆನ್ಸರ್. ಸೇಮ್ ಅಗೇನ್ 8792 ಇದೆ. ಕೆಳಗಡೆ ಎಷ್ಟು 0 ಐತಿ? 1 0 ಐತಿ. 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಡ್ರಿ. ಸಿಂಪಲ್ ವೇ. ನಿಮ್ಗೆ ಹೆಂಗೆ ಏನು ಅರ್ಥ ಆಗಲಿಲ್ಲ ಅಂದ್ರೆ ಈ ಥರ ಏನಾದರೂ ಸಿಂಪಲ್ ವೇ ಒಳಗಡೆ ಅರ್ಥ ಆಗಲಿ ಅಂತೇಳಿ ಈ ಥರ ಹೇಳ್ತಾ ಇದ್ದೀನಿ. ಇಲ್ಲಿ 10 ಸ್ಥಾನಕ್ಕೆ ಪಾಯಿಂಟ್ ಕೊಡ್ಬೇಕು ರೀ, ಇಲ್ಲಿ 100 ಸ್ಥಾನ ಪಾಯಿಂಟ್, ಇಲ್ಲಿ 1000 ಸ್ಥಾನ. ನಿಮ್ಗೆ ಕನ್ಫ್ಯೂಸ್ ಆಗ್ತಿರ್ತದೆ ಒಂದಷ್ಟು ವಿದ್ಯಾರ್ಥಿಗಳಿಗೆ. 0 ಎನ್ಸಕ್ಕಾರ ಬರ್ತದ. ಇಲ್ಲಿ 1 0 ಐತಿ, 1 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ. ಇಲ್ಲಿ 2 0 ಅದಾವು, 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ. ಇಲ್ಲಿ 3 0 ಅದಾವು, 3. ಈಗ ನೆಕ್ಸ್ಟ್ 10,000 ಹಾಕಿದ್ನಂದ್ರೆ 4 0 ಇರ್ತಾವೆ, 4 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ. ಲಕ್ಷ ಐತಂದ್ರೆ 5 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ರಿ. ಇಷ್ಟೇ ಕಾನ್ಸೆಪ್ಟ್.
ಹೌದಾ? ಇದನ್ನು ನಾ ಏನು ಹೇಳಿದ್ದೇನೆ ಈಗ, ದಶಮಾಂಶ ಇದ್ದಿದ್ದು ಭಿನ್ನರಾಶಿ ಮಾಡೋದು ಹೇಳಿದೆ ಹಿಂದಿನ ವಿಡಿಯೋದಲ್ಲಿ. ಇದೆ ಇಲ್ಲೇನು ಹೇಳಿದ್ದೀನಿ, ದಶಮಾಂಶ ಇದ್ದಿದ್ದು ಭಿನ್ನರಾಶಿ ಮಾಡೋದು ಹೇಳಿದ್ದೀನಿ. ಈಗ ಭಿನ್ನರಾಶಿ ಇದ್ದಿದ್ದು ದಶಮಾಂಶಕ್ಕೆ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಪಾರ್ಟ್ ಒಳಗಡೆ ನೆಕ್ಸ್ಟ್ ನೀವು ವಿಡಿಯೋ ಈ ಕ್ವಶನ್ಸ್ಗಳು ಅರ್ಥ ಆಗಿದ್ದವಪ್ಪ ಅಂತಂದಾಗ ನೀವು ನೆಕ್ಸ್ಟ್ ವಿಡಿಯೋಗಳನ್ನ ನೋಡಲೇಬೇಕು. ಅವಾಗ ಏನು ಹೇಳ್ತೀನಿ ಅಂದರೆ, ದಶಮಾಂಶ ಇದ್ದಿದ್ದು ಶೇಕಡಾದಾಗ ಯಾವ ಥರ ಮಾಡಬೇಕು ಅನ್ನೋದು ಹೇಳ್ತೇನೆ. ದಶಮಾಂಶ ಇದ್ದಿದ್ದು ಶೇಕಡಾದಾಗ ಯಾವ ಥರ ಮಾಡಬೇಕು ಅನ್ನೋದು ಹೇಳ್ತೀನಿ. ಪಾರ್ಟ್ 2 ವೇಟ್ ಮಾಡಿರಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕ್ವಶನ್ಸ್ ಅರ್ಥ ಆಗಿತ್ತಪ್ಪ ಅಂತಂದಾಗ ಲೈಕ್ ಮಾಡಿರಿ. ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂತಂದಾಗ ನಿಮ್ಮ ಹೆಸರು ಹಾಕಿ ಕಮೆಂಟ್ ಮಾಡಿರಿ. ನಿಮ್ಗೆ ಏನು ಕ್ವಶನ್ಸ್ಗಳು ಯಾವ ಚಾಪ್ಟರ್ ಮಾಡಬೇಕು ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಕೊತ ಬರ್ರಿ. ಎಲ್ಲವೂ ಕ್ಲಾಸಸ್ಗಳನ್ನ ಈಸಿಯಾಗಿ ಹೇಳ್ತಿರ್ತೀನಿ. ನಿಮಗೆಲ್ಲವೂ ಸುಲಭವಾಗಿ ಸಿಗ್ತಿರ್ತವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಧನ್ಯವಾದಗಳು.